ಸರ್ಪ್ರೈಸ್ ಕೊಟ್ಟು ಮಾಡ್ತಾ ಇರುವಂತ ನಿರ್ದೇಶಕರು ಅಂದ್ರೆ ಉಪೇಂದ್ರ ಸಾಹೇಬರು. ಸೊ ನಿನ್ನೆ ನನಗೆ ಗೊತ್ತಿರ್ಲಿಲ್ಲ, ಗೊತ್ತಿದ್ರೆ ನಾನು ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದಲ್ಲೂ ಗೊತ್ತಿಲ್ಲ. ಗಣೇಶ್ ಕಾಸರಗೋಡು ಸಾಹೇಬ್ರು ಗೊತ್ತು. ನಿನ್ನೆ ಫೋನ್ ಮಾಡ್ಬಿಟ್ಟು, ಸರ್ ಬಹಳ ವರ್ಷ 18 ವರ್ಷ ಆದ್ಮೇಲೆ ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀನಿ ನಾನು, ಅವ್ರಿಗೆ ಗೊತ್ತಿದೆ ಆ ಶಿವನ್ ದೇವಾಲಯದ ಮಹತ್ವ ಏನು ಅಂತ. ಅವ್ರು ಫೋನ್ ಮಾಡಿದಾಗ ಹೇಳಿದೆ, ಎಂತ ಸರ್ಪ್ರೈಸ್ ಆಗಿದ್ದು, ಹೋಗ್ತಾ ಇದ್ದು ಹೋಗಿ ಬಂದ್ರೆ ನಾನು ಫೋನ್ ಮಾಡ್ತೀನಿ, ವಿಭೂತಿ ತರ್ತೀನಿ ಅಂತ. ಆ ವಿಭೂತಿ ತಗೊಂಡು ಡೈರೆಕ್ಟ್ ಆಗಿ ಬಂದಿದ್ದೀನಿ ಸರ್. ಆ ಪುಣ್ಯ ಎಲ್ಲರಿಗೂ ಬರಲಿ. ಸೊ ಪರಿಕ್ರಮ ಮಾಡಿ 70 ಕಿಲೋಮೀಟರ್ಸ್ ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಬಂದಿ. ಎಸ್ಪೆಷಲಿ ಇಂಡಸ್ಟ್ರಿ ತುಂಬಾ ಜಾಸ್ತಿ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ. ಯಾವುದೋ ನೆಗೆಟಿವ್ ಎನರ್ಜಿಗಳು ನಮ್ಮ ಹತ್ರ ಬರ್ದೇ ಇರಲಿ, ಏನೂ ಆಗದೆ ಇರಲಿ, ಅದ್ಭುತವಾಗಿ ಇಂಡಸ್ಟ್ರಿ ಇದೆ ಅದೇ ತರ ನಡೀಲಿ. ಯಾರೋ ಒಬ್ರು ಯಾರೋ ಏನೋ ತಪ್ಪಾಡೋದ್ರಿಂದ ಯಾರೋ ಕಳಂಕ ಬರೋ ಅವಶ್ಯಕತೆ ಇಲ್ಲ. ನಮ್ಮ ಇಂಡಸ್ಟ್ರಿ ಚೆನ್ನಾಗಿದೆ, ನಮ್ಮ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿರುತ್ತೆ. ಆ UA ಪಿಕ್ಚರ್ ಎಕ್ಸ್ಟ್ರಾರ್ಡನರಿ ಪ್ರೂವ್ ಮಾಡುತ್ತೆ ಅನ್ನೋ ನಂಬಿಕೆ ನಮಗೆ ಇದೆ. ಹಾಡುಗಳಿಗೆ ಅಪೂರ್ವ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ. ಎಲ್ಲಾ ಪತ್ರಿಕಾ ಮಿತ್ರರು ನಮ್ಮನ್ನ, ಲಹರಿ ಫಿಲ್ಮ್ಸ್ ಅನ್ನ, ಉಪೇಂದ್ರ ಸರ್ನ, ಇಡೀ ಟೀಮ್ನ ಅವಾಗಿಂದ ಎತ್ತಿ ಹಿಡಿದಿದ್ದೀರಿ, ಎತ್ತಿ ಬೆಳೆಸಿದ್ದೀರಿ. ಈ ಸಿನಿಮಾ ಕೂಡ ಅದೇ ರೀತಿ ಎತ್ತಿ ಹಿಡಿದು ನಮ್ಮನ್ನು ಬೆಳೆಸ್ತೀರಾ ಅಂತ ನನಗೆ ನಂಬಿಕೆ ಇದೆ. ನಮ್ಮ ಕನ್ನಡ ಜನತೆ, 6.5 ಕೋಟಿ ಜನತೆ ನಮ್ಮನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಸಂಸ್ಥೆನಾಗ್ಲಿ ನಮ್ಮ ಆಫೀಸರ್ನಾಗ್ಲಿ ಈ ಸಿನಿಮಾದಲ್ಲಿ ಗೆದ್ದೇ ಗೆಲ್ತೀವಿ. ಬೇರೆ ಅಜನೀಶ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ. ನಾನು ಏನ್ ಕೇಳಿದ್ರು ವಂಡರ್ಫುಲ್ ಎಕ್ಸ್ಟ್ರಾರ್ಡನರಿ ವರ್ಕ್. ಮತ್ತೆ ನಿರ್ಮಲ್ ಸ್ಪೆಷಲ್ ಎಫೆಕ್ಟ್ಸ್, ನವೀನ್ ನನ್ನ ಮಗ ಟೆಕ್ನಿಕಲ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಶ್ರೀಕಾಂತ್, ನಾಗೇಂದ್ರ ಅವರು ಬಹಳ ಕಷ್ಟಪಟ್ಟು ಈ ಸಿನಿಮಾವನ್ನ ಇಷ್ಟಪಟ್ಟು ಮಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಓಲ್ಡ್ ಟೀಮ್. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಸರ್. ಡೇಟ್ ನನಗೂ ಗೊತ್ತಿಲ್ಲ, ಅವ್ರದ್ದೇ ಕೇಳಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.